ರೆವೆನ್ಯೂ ಇಲಾಖೆಯಲ್ಲಿ, ರಿಜಿಸ್ಟ್ರೇಷನ್ ಇಲಾಖೆಯಲ್ಲಿ ಪುತ್ತೂರಿನಲ್ಲಿ ಖಂಡಿತವಾಗಿ ಸೂಪರ್ ಕಂಪ್ಯೂಟರ್ ಅಂತ ಏನಾದರೂ ಹೆಸರಿದ್ದರೆ ಅದು ನಮ್ಮ ವಿರೂಪಾಕ್ಷ ಭಟ್. ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಕಚೇರಿಯನ್ನು ಮಾಡಿದ್ದಾರೆ, ಆ ಕಚೇರಿ ಪೂರ್ತಿ ಸಾರ್ಥಕತೆ ಸಿಗಲಿ, ಸಂಘಟನಾತ್ಮಕವಾಗಿ ಮತ್ತು ಅವರ ವೃತ್ತಿ ಜೀವನದಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಈ ಸಂಸ್ಥೆ ಉತ್ತರೋತ್ತರ ಬೆಳಗಲಿ. ರಾಮ್ ಭಟ್ ಮಚ್ಚಿಮಲೆ ಅಂತವರಿಗೆ ವಿರೂಪಾಕ್ಷನಂತ ಮಕ್ಕಳೇ ಇರಬೇಕು. ಅಂದರೆ ಅರ್ಥ ಸಜ್ಜನಿಕೆ, ಒಂದು ವ್ಯಕ್ತಿತ್ವ, ಸಜ್ಜನನಾದಂಥ ಒಬ್ಬ ಮಗ ಇದ್ದಾನೆ. ವೃತ್ತಿ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಮಹಾಲಿಂಗೇಶ್ವರ ಕರುಣಿಸಲಿ. ನ್ಯಾಯವನ್ನು ಕೊಡಿಸುವಂತಹ ಕೆಲಸ ವಕೀಲರಿಂದ ಆದಾಗ ಅದು ವೃತ್ತಿಗೆ ಅವರು ಸಲ್ಲಿಸುವ ಗೌರವವಾಗಿರ್ತದೆ. ಯಾವ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸ್ಬೋದಾ ಆ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಂಥ ವ್ಯಕ್ತಿ ವಿರೂಪಾಕ್ಷ ಭಟ್ರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೆ. दीप ज्योति परम ज्योति, दीप ज्योति जनार्दनः, दीपो हरतु मे पापं, दीप ज्योतिर्नमोऽस्तुते. शुभं करोतु कल्याणम्, आरोग्यं सुखसम्पदः, द्वेषबुद्धिविनाशाय दीप ज्योतिर्नमोऽस्तुते. सर्वकारेषु सर्वदा गजाननं भूतगणादिसेवितं कपित्तजम्बो फलसारभक्षितं उमासुतं शोकविनाशकारणं ನಮಃ ವಿಘ್ನೇಶ್ವರ ಪಾದಪಂಕಜಂ. ಆಗಮಿಸಿದಂತಹ ಎಲ್ಲರನ್ನೂ ಸ್ವಾಗತಿಸಬೇಕಾಗಿ ಈ ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ ವಕೀಲರ ಕಚೇರಿಯ ಮುಖ್ಯ ವಕೀಲರಾದಂತಹ ಶ್ರೀಯುತ ವಿರೂಪಾಕ್ಷ ಭಟ್ ಮಚ್ಚಿಮಲೆ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಂದಂಥ ಎಲ್ಲ ಹಿತೈಷಿಗಳು, ಹಾಗೆ ಇಲ್ಲಿ ನೆರೆದಿರುವಂಥ ನಮ್ಮ ಆತ್ಮೀಯರು, ಬಂಧು ಮಿತ್ರರು, ಕಕ್ಷಿದಾರರು, ಎಲ್ಲ ಪುತ್ತೂರಿನ ಸಮಸ್ತ ಜನತೆಗೆ ವಂದಿಸುತ್ತಾ, ಪುತ್ತೂರಿನ ಅಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ, ಸೀಮಾಧಿಪತಿ ಹಾಗೆ ಸ್ಥಳ ದೈವಗಳು ಹಾಗೆ ಎಲ್ಲ ದೇವರಿಗೆ ಪ್ರಾರ್ಥಿಸುತ್ತಾ ನಮ್ಮ ಕಾರ್ಯಕ್ಷೇತ್ರವನ್ನು ಕೆಲಸವನ್ನು ಮಾಡ್ತಾಯಿದ್ದೆ. ಅದರಲ್ಲಿ ಅನುಭವವನ್ನು ಪಡಿತಾ ಸ್ವಲ್ಪ ಧೈರ್ಯವನ್ನು ಹೊಂದಿದ ನಂತರ ಈಗ ಅದರೊಟ್ಟಿಗೆ ನನ್ನ ಧರ್ಮಪತ್ನಿಯು ಕೂಡ ವಕೀಲೆಯಾಗಿ ಇದರಿಂದ ಅವಳನ್ನು ಕೂಡ ಸೇರಿಸಿಕೊಂಡು ಒಂದು ಪುತ್ತೂರಿನಲ್ಲಿ ಇನ್ನೊಂದು ಸ್ವಲ್ಪ ಉತ್ತಮವಾದ ಕಚೇರಿಯನ್ನು ಮಾಡಬೇಕು ಅಂತ ಹೇಳುವ ಒಂದು ಆಸೆಯನ್ನು ಇಟ್ಟುಕೊಂಡು ಈ ದಿನ ಆ ಆಸೆಯನ್ನು ನನಸು ಮಾಡ್ತಾ, ಆ ಕನಸನ್ನು ನನಸು ಮಾಡುವಂಥ ಸುದಿನವನ್ನು ಹೊಂದಿಕೊಂಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಗುರುಗಳಾದ ಶ್ರೀ ಮೋಹನ್ ಭಟ್ರಲ್ಲಿ ಕೇಳಿದಾಗ ಅವರು ಈ ಮೊದಲೇ ನನಗೆ ಆಶೀರ್ವಾದ ಮಾಡಿ ಯಾವಾಗಲೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾಯಿದ್ರು. ಹಾಗೆ ಈಗಲೂ ಕೂಡ ಎಸ್ ರೈಟ್ ಅಂತ ಹೇಳಿ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿದರು. ಅವರು ಈ ದಿನ ನಮ್ಮ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮನ್ನು ಯಾವತ್ತೂ ಕೂಡ ಪ್ರೋತ್ಸಾಹಿಸಿ, ನಾವು ವೃತ್ತಿಯಲ್ಲಿರುವಾಗ ನಮಗೆ ವೃತ್ತಿಯಲ್ಲಿ ನಾವು ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟು ಮುಂದೆ ಬರ್ತಾ ಇರುವಾಗ ನಮಗೆ ಪ್ರೋತ್ಸಾಹವನ್ನು ನೀಡುವವರು, ನಮ್ಮನ್ನು ನಂಬಿ ನಮಗೆ ಕೆಲಸವನ್ನು ಕೊಟ್ಟು ನಮಗೆ ಸಹಕಾರವನ್ನು ಯಾವತ್ತೂ ಕೂಡ ಸಹಕಾರವನ್ನು ಮಾಡ್ತಾ ಇರುವಂಥ ಪಾಲಕರು ಗೋಪಾಲಕೃಷ್ಣ ಭಟ್ ಅರ್ಚಡ್ಕ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮಗೆ ವೃತ್ತಿಯಲ್ಲಿ ಹೆಚ್ಚು ಆದರ್ಶಪ್ರಾಯರಾಗಿ, ಹಾಗೆ ಸಾಮಾಜಿಕ ಸೇವೆಯನ್ನು ವೃತ್ತಿಯೊಟ್ಟಿಗೆ ಯಾವ ರೀತಿ ತೊಡಗಿಸಿಕೊಳ್ಳುವುದು, ಹಾಗೆ ಎಲ್ಲ ಕಡೆಯಲ್ಲಿ ನಮ್ಮನ್ನು ಹೇಗೆ ಗುರುತಿಸಿಕೊಳ್ಬೋದು ಅಂತ ಹೇಳುವುದಕ್ಕೊಬ್ಬರು ಆದರ್ಶ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ವಕೀಲರು ಮಹೇಶ್ ಕಜೆ.
ಇವರು ಕೂಡ ನಮಗೆ ಒಂದು ರೀತಿಯಲ್ಲಿ ಬ್ಯಾಕ್ ಬೋನ್ ಅಥವಾ ಯಾವಾಗಲೂ ಪ್ರೋತ್ಸಾಹವನ್ನು ನೀಡ್ತಾ ಇರೋದು, ಮುಂದುವರಿ ಅಂತೇಳಿ ಹೇಳುವಂಥ ಒಬ್ಬ ವ್ಯಕ್ತಿ. ಇವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಜಗನ್ನಾಥ್ ರೈ ಇವರು ನಮ್ಮ ನೆರೆಕೆರೆ ಮೊದಲಿನ ಆಫೀಸ್ ಇರುವಾಗಲೂ ಅಲ್ಲಿ ನೆರೆಕೆರೆ, ಹಾಗೆ ಊರಿನಲ್ಲೂ ನಮಗೆ ನೆರೆಕೆರೆಯವರು. ಹಾಗಾಗಿ ಅವರು ಈ ಕಾರ್ಯಕ್ರಮದಿದ್ದಾರೆ. ನಮ್ಮ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ. ಪುತ್ತೂರಿನಂಥ ಸುಂದರವಾದ ಒಂದು ಬಾರ್ ಅಸೋಸಿಯೇಷನ್ ಹಾಗೂ ಕೋರ್ಟ್ನ ಒಂದು ಕಚೇರಿ ಮೊನ್ನೆ ಉದ್ಘಾಟನೆಯಾಗಿದೆ, ಅದರ ನೇತೃತ್ವವನ್ನು ಕೂಡ ವಹಿಸಿದರು. ಒಟ್ಟು ಕಾರ್ಯಕ್ರಮ ಸುಂದರವಾಗಲಿಕ್ಕೆ ಕೂಡ ಕಾರಣಕರ್ತರಾದ ಹಾಗೆ ನಮ್ಮ ಇಡೀ ವಕೀಲರ ಸಂಘದ ಚುಕ್ಕಾಣಿಯನ್ನು ಹಿಡಿದಂಥ ಜಗನ್ನಾಥ್ ರೈ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇರುವಂಥ ಇನ್ನೋರ್ವ ಅತಿಥಿ ನನ್ನ ಇದರಲ್ಲಿ ಯಾವಾಗಲೂ ಮಾರ್ಗದರ್ಶಕರು, ಹಾಗೆ ಒಂದು ಸಂಜೀವ ಮಠಂದೂರು ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅದನ್ನು ಮಾಡ್ತಾ ಹೋಗ್ತೇನೆ, ಆದರೆ ಏನು ಹೇಳಬೇಕು ಅದು ನನಗೆ ಗೊತ್ತಾಗೋದಿಲ್ಲ. ಆದರೆ ನಾನು ಏನು ಹೇಳ್ತೇನೆ ಗೊತ್ತಿಲ್ಲ. ಆದರೆ ನಾನು ಮಾಡೋದು ಸರಿಯಾ ತಪ್ಪ ಅಥವಾ ಇದು ಗೊತ್ತಿಲ್ಲ. ಕೊನೆ ಗಳಿಗೆಯಲ್ಲಿ ನಾನು ಹೇಳಿದರೂ ಕೂಡ ಸರಿ, ತೊಂದರೆ ಇಲ್ಲ ಅಂತೇಳಿ ಹೇಳೋದು. ಆದರೆ ಒಂದು ಜಾಗ್ರತೆಯಾಗಿ ಹೆಜ್ಜೆ ಇಡು ಅಂತೇಳಿ ಒಂದು ಸೂಚ್ಯವಾಗಿ ತಿಳಿಸ್ತಾ, ಯಾವತ್ತೂ ಕೂಡ ತಮ್ಮ ಸೂಚ್ಯ ಮಾತುಗಳಿಂದ, ನೇರವಾಗಿ ಅಲ್ಲದಿದ್ದರೂ ಸೂಚ್ಯ ಮಾತುಗಳಿಂದ ನಮಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿರುವ ನನ್ನ ತಂದೆ ಶ್ರೀ ರಾಮ್ ಭಟ್ ಇವರು ಕೂಡ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿದ್ದ. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಂಬಿಕಾ ಕಾಲೇಜಿನ ಸಂಚಾಲಕರಾದಂಥ ಶ್ರೀ ಸುಬ್ರಹ್ಮಣ್ಯ ನಟೋಜ ಸರ್ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರು ಸಾಜ ರಾಧಾಕೃಷ್ಣ ಆಳ್ವರು, ನಮ್ಮ ಆತ್ಮೀಯರು, ಹಿತೈಷಿಗಳು, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಉಪಾಧ್ಯಕ್ಷೆ ನಗರಸಭೆ ಪುತ್ತೂರು ಇವರು ಆತ್ಮೀಯರು, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವಿದ್ಯಾಗೌರಿ ಅಕ್ಕ ಅವರಿಗೂ ಕೂಡ. ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡಿ ಬೆಳೆಸುವಂಥ ವ್ಯಕ್ತಿ, ಎಳವೆಯಿಂದಲೂ ನಮಗೆ ಸಪೋರ್ಟ್ ಮಾಡಿ ಪುಟ್ಟ ಕೆಲಸ ಮಾಡುವಂತ ಹೇಳುವಂಥ ವ್ಯಕ್ತಿ ಮುರಳಿ ಕೃಷ್ಣ ಅಸತ್ತಡ್ಕ ಇವರು ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ರಾಧಾಕೃಷ್ಣ ಬೋರ್ಕರ್ ಇದ್ದಾರೆ, ನಿಕಟಪೂರ್ವ ನಗರಸಭೆ ಅಧ್ಯಕ್ಷರು ಲೀಲಾವತಿ ಅಕ್ಕ, ದೀಕ್ಷಾ ಪೈ ನಗರಸಭೆ ಸದಸ್ಯರು, ಹಾಗೆ AVG ಸೊಸೈಟಿ ಅಧ್ಯಕ್ಷರು ವೆಂಕಟರಮಣ ಸರ್ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಂಥ ನಮ್ಮ ಬಂಧು ಮಿತ್ರರು, ಹಿತೈಷಿಗಳು, ವಕೀಲರು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರನ್ನೂ ಸ್ವಾಗತಿಸಿದಂತಹ ಶ್ರೀಯುತರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಕಾರ್ಯಕ್ರಮದ ಮುಂದಕ್ಕೆ ಈ ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ಸ್ ಎಂಬ ವಕೀಲರ ಕಚೇರಿಯನ್ನು ಉದ್ಘಾಟಿಸಿದಂತಹ ಪುತ್ತೂರಿನ ಹಿರಿಯ ವಕೀಲರು, ಅದೇ ರೀತಿ ಶ್ರೀಯುತ ಮಚ್ಚಿಮಲೆ ವಿರೂಪಾಕ್ಷ ಭಟ್ಟರ ಕಾನೂನು ಕ್ಷೇತ್ರದ ಗುರುಗಳಾದಂತಹ ಶ್ರೀಯುತರು ತಾವುಗಳು ಈ ಕಾರ್ಯಕ್ರಮದ ಉದ್ಘಾಟನಾ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ವಂದಿಸುತ್ತಾ ಒಂದು 2 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹೀಗೆ ಒಂದು 5 ವರ್ಷದ ಹಿಂದೆ ಪುತ್ತೂರಿಗೆ ಒಬ್ಬರು ವಕೀಲರನ್ನು ನಾನು ಪರಿಚಯಿಸಿದ್ದೆ ವಿರೂಪಾಕ್ಷರ ಮುಖಾಂತರ. ನಮ್ಮದೇ ಬಿಲ್ಡಿಂಗ್, ಪುತ್ತೂರು ಸೆಂಟ್ರ್ ಬಿಲ್ಡಿಂಗ್ನಲ್ಲಿ ಅವರು ಕಚೇರಿಯನ್ನು ಮಾಡಿದರು, ಉದ್ಘಾಟನೆ ಮಾಡಿದ್ದು. ಈಗ ಇನ್ನು 5 ವರ್ಷದ ನಂತರ ನಾನು ಪುತ್ತೂರಿಗೆ ಒಬ್ಬ ಸ್ಪೆಷಲಿಸ್ಟನ್ನು ನಾನು ಪರಿಚಯಿಸ್ತಾ ಇದ್ದೇನೆ. ಸ್ಪೆಷಲಿಸ್ಟ್ ಅಂದರೆ ಏನು? ಈಗಿನ ಕಾಲ ಏನಾಗಿದೆ ಅಂತ ಹೇಳಿದರೆ, ಕೇವಲ ಒಂದೇ ಕಡೆ ಕೆಲಸ ಮಾಡುವಂಥ ಅಥವಾ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಅವರನ್ನು ಸ್ಪೆಷಲಿಸ್ಟ್ ಅಂತಾರೆ. ರೆವೆನ್ಯೂ ಇಲಾಖೆಯಲ್ಲಿ, ರಿಜಿಸ್ಟ್ರೇಷನ್ ಇಲಾಖೆಯಲ್ಲಿ ಪುತ್ತೂರಿನಲ್ಲಿ ಖಂಡಿತವಾಗಿ ಸೂಪರ್ ಕಂಪ್ಯೂಟರ್ ಅಂತ ಏನಾದರೂ ಹೆಸರಿದ್ದರೆ ಅದು ನಮ್ಮ ವಿರೂಪಾಕ್ಷ ಭಟ್ರು. ಯಾವುದೇ ರೀತಿಯ ಪ್ರಾಬ್ಲಮ್ಗಳನ್ನು ತಕ್ಷಣ ಏನೂ
ಕಷ್ಟ ಇಲ್ಲದೆ ಸಾಲ್ವ್ ಮಾಡುವಂಥ ಒಂದು ಶಕ್ತಿಯನ್ನು ಅವರು ಹೊಂದಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಅವರು ಸ್ಪೆಷಲಿಸ್ಟ್. ಖಂಡಿತವಾಗಿ ಕಕ್ಷಿಗಾರರು ಅವರಲ್ಲಿಗೆ ಹೋದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅವರ ಪ್ರಾಬ್ಲಮ್ಗಳನ್ನು ಅವರಿಗೆ ಅದಕ್ಕೆ ಒಂದು ಸೊಲ್ಯೂಷನನ್ನು ತಕ್ಷಣ ಅವರು ಪಡ್ಕೊಳ್ತಾರೆ. ಅಂತಹ ಒಂದು ಸ್ಪೆಷಲ್ ವ್ಯಕ್ತಿತ್ವ ಇರುವಂತಹ ಕೆಪಾಸಿಟಿ ಇರುವಂತಹ ವ್ಯಕ್ತಿ ಇವತ್ತು ವಿಶಾಲವಾದ ಒಂದು ಆಫೀಸ್ ಕಡೆ ಬಂದಿದ್ದಾರೆ. 5 ವರ್ಷದಲ್ಲಿ ಏನು ವ್ಯತ್ಯಾಸ ಆಯಿತು? ಜನ ಹಾಗೆ ಇದ್ದಾರೆ, ಆದರೆ ಅವರ ಕ್ಲೈಂಟ್ ಬೇಸ್ ವಿಶಾಲ ಆಗಿದೆ. ಆವತ್ತಿನ ದಿವಸಕ್ಕೂ ಇವತ್ತಿನ ದಿವಸಕ್ಕೂ ತುಂಬ ವ್ಯತ್ಯಾಸ ಇದೆ. ಏನಂದರೆ ತುಂಬ 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 ಕ್ಲೈಂಟ್ಗಳನ್ನು ಅವರು ಪಡ್ಕೊಂಡಿದ್ದಾರೆ. ಮನಸ್ಸು ವಿಶಾಲ ಆಗಿದೆ, ಜೊತೆಗೆ ಬುದ್ಧಿಶಕ್ತಿಯು ವಿಶಾಲ ಆಗಿದೆ, ಜ್ಞಾನ ಭಂಡಾರ ತುಂಬಿದೆ ಅವರಲ್ಲಿ. ಜೊತೆಗೆ ಏನಾಗಿದೆ ಅಂತ ಹೇಳಿದರೆ ಸಪೋರ್ಟಿಗೆ ಅವರ ಅರ್ಧಾಂಗಿ ಕೂಡ ಬಂದಿದ್ದಾರೆ ಇವತ್ತು. ಅವರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ ನಾನು. ಆದರೆ ನನಗಿರುವ ಒಂದು ಲಾಭ ಅವರಿಗಿಲ್ಲ, ಅದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಏನು ಅಂತ ಹೇಳಿದರೆ, ನಾನು ಮನೆಯಲ್ಲಿ ಇವತ್ತು ಆಫೀಸಿನಲ್ಲಿ ಮೀಟಿಂಗ್ ಇತ್ತು, ಕಕ್ಷೆಯಾರಿದ್ದರು, ಅವರಿದ್ರು ಇವ್ರದ್ದು ಹೇಳ್ಬೋದು. ಆದರೆ ಅವರಿಗೆ ಮನೆಯಲ್ಲಿ ಹೋಗಿ ಹಾಗೆ ಹೇಳುವಾಗಿಲ್ಲ, ಒಟ್ಟಿಗೆ ಇರ್ತಾರಲ್ಲ ಅರ್ಧಾಂಗಿ. ಹಾಗಾಗಿ ಅದೊಂದು ಅವರಿಗೆ ಕೊರತೆ. ಆದರೂ ಕೂಡ ತೊಂದರೆ ಇಲ್ಲ. ಬ್ರೇಕ್ ಬೇಕು, ಒಂದು ಜನ, ಒಂದು ಕಚೇರಿಯಲ್ಲಿ ಎಲ್ಲೇ ಇರಲಿ ಒಂದು ಬ್ರೇಕ್ ಹಾಕಲಿಕ್ಕೆ ಜನ ಬೇಕು. ನಿಮಗಿಬ್ಬರಿಗೂ ಕೂಡ ಶುಭವಾಗಲಿ. ನಿಮ್ಮಿಂದಾಗಿ ಪುತ್ತೂರಿನ ಜನತೆಗೆ ಇನ್ನೂ ಹೆಚ್ಚಿನ ಲಾಭ ಆಗಲಿ. ವಿಶೇಷವಾದ ಪ್ರಾಬ್ಲಮ್ಗಳಿದ್ದ ಅವುಗಳನ್ನೆಲ್ಲ ಸಾಲ್ವ್ ಆಗುವಂಥ ಒಂದು ವ್ಯವಸ್ಥೆ ಪುತ್ತೂರಿನಲ್ಲಿ ಬಂತು ಅಂತಾದರೆ ತನ್ನಿಂತಾನೆ ಎಲ್ಲರಿಗೂ ಅದರಿಂದ ತುಂಬ ಲಾಭವೇ. ಹಾಗಾಗಿ ಈ ಮಚ್ಚಿಮಲೆ ಚೇಂಬರ್ಸ್ಗೆ ಒಳ್ಳೆಯದಾಗಲಿ. ಹೆಸರೇ ಮಚ್ಚಿಮಲೆ. ಕುಟುಂಬದಿಂದ ಬಳವಾಳಿಯಾಗಿ ಬಂದಂತಹ ಒಂದು ಶಕ್ತಿ ಏನು ಅಂತ ಹೇಳಿದರೆ ಹಾರ್ಡ್ ವರ್ಕ್. ಅವರ ಇಡೀ ಮಚ್ಚಿಮಲೆ ಕುಟುಂಬವೇ ಅತ್ಯಂತ ಪರಿಶ್ರಮಿಗಳು, ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಕೊಡದವರು. ಸ್ವಂತ ಕಷ್ಟದಲ್ಲಿ ದುಡಿಮೆಯಲ್ಲಿ ಅವರನ್ನು ಶ್ರೀಮಂತರನ್ನಾಗಿಸಿಕೊಂಡಿದ್ದಾರೆ. ಅಂತಹ ಒಂದು ವಿಶೇಷವಾದಂಥ ಕುಟುಂಬದಿಂದ ಬಂದಂಥ ಮಚ್ಚಿಮಲೆ ವಿರೂಪಾಕ್ಷರಿಂದಾಗಿ ಪುತ್ತೂರಿನ ಜನತೆಗೆ, ಕಕ್ಷಿಗಾರರಿಗೆ ಮುಂದಕ್ಕೆ ಒಳ್ಳೆಯದಾಗಲಿ, ನ್ಯಾಯ ಗೆಲ್ಲಿ ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ಹಾರೈಸ್ತಾ ನಿಮಗಿಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಪ್ರಾರ್ಥಿಸ್ತೇನೆ. ಎಸ್. ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಶಿರ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ಸ್ ಇದರ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗಣ್ಯರೇ, ಹಾಗೆ ಈ ಶುಭ ಸಮಾರಂಭಕ್ಕೆ ಶುಭ ಹಾರೈಸಲು ಬಂದಂತಹ ಎಲ್ಲ ವಕೀಲ ಮಿತ್ರರೇ, ಬಂಧುಗಳೇ, ಸುಮಾರು 1 ದಶಕಗಳ ವೃತ್ತಿ ಜೀವನದ ಅನುಭವದ ಮುಖಾಂತರ ಒಂದು ಸುಸಜ್ಜಿತವಾದ ಅತ್ಯಾಧುನಿಕ ಕಚೇರಿಯನ್ನು ಹೊಂದಬೇಕು ಹೇಳುವಂಥ ಒಂದು ಬಯಕೆಯಿಂದ ಇಲ್ಲಿ ನಮ್ಮ ಮಿತ್ರರಾದ ಮಚ್ಚಿಮಲೆ ವಿರೂಪಾಕ್ಷ ಭಟ್ರು ಕಚೇರಿಯನ್ನು ತೆರೆದಿದ್ದಾರೆ. ಇವತ್ತು ವಕೀಲ ವೃತ್ತಿ ಅಂತ ಹೇಳಿದರೆ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಅದು ನ್ಯಾಯವನ್ನು ಕೊಡಿಸುವಂತಹ ಕೆಲಸ. ಜನರು ನ್ಯಾಯಕ್ಕೋಸ್ಕರ ವಕೀಲರ ಹತ್ರ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಯಾವುದೇ ರೀತಿಯ ಪಕ್ಷಪಾತವಿಲ್ಲದೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸ ವಕೀಲರಿಂದ ಆದಾಗ ಅದು ವೃತ್ತಿಗೆ ಅವರು ಸಲ್ಲಿಸುವ ಗೌರವವಾಗಿರ್ತದೆ. ಈಗಾಗಲೇ ಮೋಹನ್ ಭಟ್ರು ಹೇಳಿದ ಹಾಗೆ ರೆವೆನ್ಯೂ ಫೈಲ್ಗಳಲ್ಲಿ ವಿರೂಪಾಕ್ಷ ಭಟ್ರು ಮುಂದಿನ ದಿನಗಳಲ್ಲಿ ಕೂಡ ಪುತ್ತೂರಿನ ಯಶಸ್ವಿ ಪೂರ್ವ ವಕೀಲರಾಗಿ ಅವರ ಪ್ರವೃತ್ತಿಯಲ್ಲಿ ಕೂಡ ಅವರು ರಾಜಕೀಯದಲ್ಲಿ ಕೂಡ ಇನ್ನಷ್ಟು ಎತ್ತರಕ್ಕೆ ಏರುವಂತಾಗಲಿ. ಏನು ಲೀಡಿಂಗ್ ಅಂತ ಹೇಳ್ತೇವೋ ಆ ಲೀಡ್ ಹೇಳುವಂಥದ್ದು ಅವರಿಗೆ ಎಲ್ಲ ಅವರು ಮಾಡುವ ಕೆಲಸಗಳಲ್ಲಿ ಸಿಗಲಿ. ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಅವರಿಗೆ ಸದಾ ಇರಲಿ. ಅವರ ಕುಟುಂಬ ಕೂಡ ಇವತ್ತು ಅವರೊಂದಿಗೆ ಸೇರಿದೆ, ಅವರ ವೃತ್ತಿಯಲ್ಲಿ ಸೇರಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಮತ್ತು ಅವರಿಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತಾ ಶುಭವಾಗಲಿ ಅಂತ ಹೇಳ್ತೇನೆ. ನಮಸ್ಕಾರ. ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಬಹಳ ಸುಂದರ
ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿರುವ ಗಣ್ಯರೇ, ಉದ್ಘಾಟಕರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರಬಿಂದು ವಿರೂಪಾಕ್ಷ ಭಟ್ ಮತ್ತು ಸಹನಾ ಅವರೇ, ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿಬಂದಿದೆ. ನಾನು ಈಗಾಗಲೇ ಶ್ರೀಯುತ ಹಿರಿಯ ವಕೀಲರಾದ ಮೋಹನ್ ಭಟ್ರಲ್ಲಿ ಮಾತಾಡ್ತಾ ಹೇಳಿದೆ, 2 ವರ್ಷಗಳಲ್ಲಿ ಅಥವಾ ಕೆಲವು ವರ್ಷಗಳಿಂದೀಚೆ ಅತಿ ಹೆಚ್ಚು ಒಂದು ಉತ್ತಮ ವಕೀಲರನ್ನು ಪುತ್ತೂರಿಗೆ, ಬೆಳೆಯುತ್ತಿರುವ ನಗರ ಪುತ್ತೂರಿಗೆ ನೀಡ್ತಿರುವ ಮೋಹನ್ ಭಟ್ರ ಸರ್ ಅವರನ್ನು ಖಂಡಿತವಾಗಿಯೂ ಪ್ರಶಂಸೆ ಮಾಡಬೇಕು. ಈಗಾಗಲೇ ನಾನೇನು ಹೇಳಲು ತಯಾರು ಮಾಡ್ತಿದ್ನ ಅದನ್ನು ಶ್ರೀಯುತ ಮೋಹನ್ ಭಟ್ರು ಹೇಳಿ ಆಯಿತು. ನಿಷ್ಠೆ ಮತ್ತು ಪ್ರಾಮಾಣಿಕತೆ ಮತ್ತು ಶ್ರಮಕ್ಕೆ ಹೆಸರುವಾಸಿ ವಿರೂಪಾಕ್ಷ ಭಟ್. ನಾನು ಗಮನಿಸ್ತಾ ಇದ್ದೇನೆ ಅವರ ಒಂದು ಪ್ರಾಕ್ಟೀಸಿಂಗ್ ಮತ್ತು ಅವರ ಒಂದು ಆ ಕೆಲಸದ ಬಗ್ಗೆ ಬದ್ಧತೆ ಖಂಡಿತ ಅದು ಜೀನ್ಸಿಂದ ಬಂದಿದೆ. ಅವರ ಅಜ್ಜ ವಿರೂಪಾಕ್ಷ ಭಟ್ ನಮ್ಮ ಊರಿನವರು, ಅವರ ತಂದೆ ರಾಮ್ ಭಟ್ ನಮ್ಮ ಊರಿನವರು. ಅವರು ಕೂಡ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ನಮ್ಮ ಊರಿನಲ್ಲಿ ಹೆಸರುವಾಸಿಯಾದವರು. ಈ ಒಂದು ಸಂದರ್ಭದಲ್ಲಿ ವಕೀಲ ವೃತ್ತಿಯಲ್ಲಿ ನಿಷ್ಠೆ, ಪರಿಶ್ರಮ ಮತ್ತು ವಿಶ್ವಾಸಾರ್ಹತೆ ಇದ್ದರೆ ಬೆಳಿಬಹುದು ಅಂತ ಹೇಳುವುದಕ್ಕೆ ವಿರೂಪಾಕ್ಷ ಭಟ್ ಅವರು ಉದಾಹರಣೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಅವರ ಇತರ ಚಟುವಟಿಕೆಗಳು ಕೂಡ ಸಮಾಜಮುಖಿ ಚಟುವಟಿಕೆಗಳು ಅಥವಾ ವಕೀಲರ ಸಂಘದ ಒಂದು ಯಾವುದೇ ಕಾರ್ಯಕ್ರಮವಾಗಲಿ, ಸ್ಪೋರ್ಟ್ಸ್ ಇವೆಂಟ್ ಇರಲಿ ಅಥವಾ ಯಾವುದೇ ಟ್ರೈನಿಂಗ್ ಇವೆಂಟ್ ಇರಲಿ, ಅದರಲ್ಲಿ ಕೂಡ ಅವರ ಪಾಲ್ಗೊಳ್ಳುವಿಕೆ ಖಂಡಿತವಾಗಿಯೂ ಮೆಚ್ಚುವಂಥದ್ದು. ಮೊನ್ನೆ ತಾನೇ ಈ ಕೋರ್ಟು ಉದ್ಘಾಟನೆ ಸಂದರ್ಭದಲ್ಲಿ ಹಳೆ ಕೋರ್ಟು ಮತ್ತು ಹೊಸ ಕೋರ್ಟನ್ನು ಒಂದು ಹೊಂದಾಣಿಕೆ ಮಾಡಿಕೊಂಡು ಒಂದು ಡಾಕ್ಯುಮೆಂಟ್ ಮಾಡಿದ್ದಾರೆ. ಸಹನಾ ಮಚ್ಚಿಮಲೆ ಇದು ಅವರೊಂದು ಯೂಟ್ಯೂಬ್ ಇದು ಮಾಡಿದ್ದಾರೆ. ಅವರು ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದು ಕೂಡ ಸಮಾಜಮುಖಿ ಕೆಲಸ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಯುವ ವಕೀಲರು ಬೆಳೆಯುತ್ತಿರುವ ಪುತ್ತೂರಿಗೆ ಖಂಡಿತವಾಗಿಯೂ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ವಕೀಲರ ಸಂಘದ ಸಮಸ್ತ ಸದಸ್ಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಒಂದು ಶುಭಾಶಯವನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ನನ್ನನ್ನು ವಕೀಲರ ಪರವಾಗಿ ಬರಮಾಡಿಕೊಂಡದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್. ಧನ್ಯವಾದಗಳು ಸರ್. ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಮಹಾಲಿಂಗೇಶ್ವರನ ಆ ಸಿರಿಪಾದಕ್ಕೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮೋಹನ್ ಭಟ್ರು ಹೇಳಿದರು ನನ್ನ ಶಿಷ್ಯ ಅಂತ. ನನಗಾಯ್ತವಾಗ ನಾನು ಯಾಕೆ ಬಿಟ್ಟು ಕೊಡೋದು ಅಂತ. ವಿರೂಪಾಕ್ಷ ನನ್ನದು ಶಿಷ್ಯ ಅಂತ. ಹಾಗಾದರೆ ಎಲ್ಲರಿಗೆ ಒಂದು ಪ್ರಶ್ನೆ ಬರ್ಬೋದು, ಯಾವ ರೀತಿಯಲ್ಲಿ ಶಿಷ್ಯ ಅಂತ. ವೃತ್ತಿ ಜೀವನದಲ್ಲಿ ಅಲ್ಲ, ಆದರೆ ಧಾರ್ಮಿಕ ಜೀವನದಲ್ಲಿ ವಿರೂಪಾಕ್ಷ ನನ್ನ ಶಿಷ್ಯ ಅಂತ ಬಹಳ ಖುಷಿಯಲ್ಲಿ ನಾನು ಹೇಳುವಂಥದ್ದು. ಯಾಕೆಂತ ಹೇಳಿದರೆ ಪ್ರಮುಖವಾಗಿ ವಿರೂಪಾಕ್ಷ ಮಚ್ಚಿಮಲೆ, ಆ ಮಚ್ಚಿಮಲೆಗೂ ನನಗೂ ಇರತಕ್ಕಂತಹ ಶಿಷ್ಯತ್ವದ ಸಂಬಂಧವನ್ನು ಕಲ್ಪಿಸಿದಂಥದ್ದು ಶಬರಿಮಲೆ. ಯಾಕಂತ ಹೇಳಿದರೆ ಆ ಶಬರಿಮಲೆಗೆ ನಾವು ಹೋಗುವಾಗ ಅವರು ನನ್ನ ಶಿಷ್ಯ, ನಾನು ಗುರುಸ್ವಾಮಿ. ಹಾಗಾಗಿ ಆ ನೆಲೆಯಲ್ಲಿ ನಾನು ಗುರುತ್ವವನ್ನು ನನ್ನ ಮೇಲೆ ಆರೋಪಿಸಿಕೊಳ್ಳುತ್ತಾ ನನಗೆ ಬಹಳ ಖುಷಿಯಾದ್ದೇನು ಅಂತ ಹೇಳಿದರೆ, ಇವತ್ತು ವಿರೂಪಾಕ್ಷ ಪರಿಪೂರ್ಣ ಆದ ಅಂತ. ಪರಿಪೂರ್ಣತೆ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಅವರ ವೈವಾಹಿಕ ಜೀವನದಲ್ಲಿ ಒಂದು ಪರಿಪೂರ್ಣತೆಯನ್ನು ಅವರು ಈಗಾಗಲೇ ಹೊಂದಿದ್ದಾರೆ. ಆ ವೈವಾಹಿಕ ಜೀವನದ ಪರಿಪೂರ್ಣತೆ ಇವತ್ತು ವೃತ್ತಿ ಜೀವನಕ್ಕೂ ಬಂತು ಅಂತ. ಇವತ್ತು ಸಹನ ಕೂಡ ಅವರ ಜೊತೆಯಲ್ಲಿ ಈ ಮಚ್ಚಿಮಲೆ ಅಸೋಸಿಯೇಷನನ್ನು ಮಾಡುವಂಥ ಸೊಲ್ಯೂಷನನ್ನು ಆರಂಭಿಸಿದಂಥ ಸಂದರ್ಭದಲ್ಲಿ ಅದರಲ್ಲಿ ಕೂಡ ಪರಿಪೂರ್ಣತೆ ಬಂತು. ಅದನ್ನು ಅತ್ಯಂತ ಆತ್ಮೀಯವಾಗಿ ಅಭಿನಂದಿಸುತ್ತಾ, ಖಂಡಿತವಾಗಿ ಈ ಧ್ವನಿ ಅದು ದೇವರಿಗೂ ಮುಟ್ತದೆ ಅಂತ. ಆರಂಭ ಆದಂಥದ್ದು ಏನು ಅಂತ ಹೇಳಿದರೆ, ನನಗೆ ಬಹಳ ಆಪ್ತವಾದಂಥ ಒಂದು ಘಟನೆ ಆಯಿತು. ಆ ಮಗುವಿನ ಮುಖಾಂತರ, ಭಾರ್ಗವನ ಮುಖಾಂತರ ಒಂದು ಪ್ರಾರ್ಥನೆಯನ್ನು ಮಾಡಿಸಿದರು. ಆ ಮಕ್ಕಳ ಧ್ವನಿ ಅದು ಖಂಡಿತವಾಗಿ ದೇವರನ್ನು ಮುಟ್ತದೆ ಅಂತ. ನಮ್ಮದು ಕೂಡ ಮುಟ್ಲಿಕ್ಕಿಲ್ಲ ಅಷ್ಟು ಸುಲಭದಲ್ಲಿ. ಹಾಗಾಗಿ ಆ ರೀತಿಯಲ್ಲಿ ಒಂದು ಆರಂಭವಾಗಿದೆ. ಖಂಡಿತವಾಗಿ ಯಶಸ್ಸಿನ ಉತ್ತುಂಗವನ್ನು ಅವರು ಏರ್ತಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಮುಗಿಸುವ ಮುನ್ನ, ಅವರ ಹೆಸರಿನಲ್ಲಿರತಕ್ಕಂಥದ್ದಾಗೆ ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ಸ್ ಅಂತ. ಮಚ್ಚಿಮಲೆ, ಅದರಲ್ಲಿ ಒಂದು ಮಲೆ ಉಂಟು. ಮಲೆ ಅಂತ ಹೇಳಿದರೆ ಕಾಡು. ಈ ಕಾಡು ಕೂಡ ಉಂಟಲ್ಲ, ಅದು ದಟ್ಟವಾಗಿರ್ತದೆ, ಕೆಲವು ಸಲ ನಮ್ಮನ್ನು ದಾರಿ ತಪ್ಪಿಸ್ತದೆ. ಈ ವಕೀಲ ವೃತ್ತಿ ಕೂಡ ಹಾಗೆ, ಅದು ಕಾಡಿನ ಹಾಗೆ, ಅದು ದಟ್ಟವಾಗಿ ಇದೆ. ಅಲ್ಲಿ ಕೆಲವು ಸಲ ದಾರಿ ಸಿಕ್ಕುವುದಿಲ್ಲ. ಆ ದಾರಿ ಸಿಗದಾಗ ನಾವು ದಾರಿ ಹುಡುಕಬೇಕು ಅಂತ, ಸೊಲ್ಯೂಷನ್ ಹುಡುಕಬೇಕು. ಹಾಗಾಗಿ ಮಚ್ಚಿಮಲೆ ಅವರ ಲೀಗಲ್ ಸೊಲ್ಯೂಷನ್ಸಲ್ಲಿ ಏನಿದೆ, ಅಲ್ಲಿಗೆ ಬಂದವರಿಗೆ ಎಲ್ಲರಿಗೆ ಕೂಡ ಮಲೆಯಲ್ಲಿ ದಾರಿ ತಪ್ಪಿದಾಗೆ ದಾರಿ ತಪ್ಪದೇ ದಾರಿ ಕಾಣುವಂಥ ಒಂದು ಸೊಲ್ಯೂಷನ್ ಸಿಕ್ಕಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಮಾಡ್ತಾ, ಮತ್ತು ರಾಮನಿಗೆ ಯಾವ ರೀತಿಯ ಮಕ್ಕಳಿರ್ತಾರೆ ಅಂತ ಹೇಳಿದರೆ ಲವಕುಶನಂತ ಮಕ್ಕಳಿರ್ತಾರೆ.
ರಾಮ್ ಭಟ್ ಮಚ್ಚಿಮಲೆ ಅಂತವರಿಗೆ ವಿರೂಪಾಕ್ಷನಂತ ಮಕ್ಕಳೇ ಇರಬೇಕು. ಅಂದರೆ ಅತ್ತ ಸಜ್ಜನಿಕೆ ಒಂದು ವ್ಯಕ್ತಿತ್ವ, ಸಜ್ಜನನಾದಂಥ ಒಬ್ಬ ಮಗ ಇದ್ದಾನೆ. ವೃತ್ತಿ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಮಹಾಲಿಂಗೇಶ್ವರ ಕರುಣಿಸಲಿ ಎಂಬಂತಹ ಶುಭ ಹಾರೈಕೆಯೊಂದಿಗೆ ವಿರಮಿಸ್ತೇನೆ. ನಮಸ್ಕಾರ. ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸಿಕೊಂಡು ಇವತ್ತು ಈ ಒಂದು ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ನ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಜಿಲ್ಲಾಧ್ಯಕ್ಷರೇ, ಎಲ್ಲ ನಮ್ಮ ನ್ಯಾಯವಾದಿಗಳೇ, ಎಲ್ಲ ಗಣ್ಯ ವ್ಯಕ್ತಿಗಳೇ, ಪುತ್ತೂರಿನ ನಾಗರಿಕ ಬಂಧುಗಳೇ, ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ ಪರಿವರ್ತನೆ ಜಗದ ನಿಯಮ ಅಂತೇಳಿ. ಆ ಪರಿವರ್ತನೆಗೆ ಅನುಗುಣವಾಗಿ ಯಾರೊಬ್ಬ ವ್ಯಕ್ತಿ ಸಾಗ್ತಾನೋ ತನ್ನ ಜೀವನದಲ್ಲಿ ಅವನು ಯಶಸ್ಸನ್ನು ಕಾಣ್ತಾನೆ ಅಂತೇಳಿ. ಇವತ್ತು ಕಾಲಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಒಂದು ಪರಿವರ್ತನೆ, ಜನರ ಅಪೇಕ್ಷೆಗೆ ಸರಿಯಾಗಿ ಇನ್ನೊಂದು ಪರಿವರ್ತನೆ. ಆ ಕೆಲಸ ಬಹುಶಃ ಇವತ್ತು ನಮ್ಮ ವಿರೂಪಾಕ್ಷ ಭಟ್ರು ಈ ಒಂದು ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ ಮುಖಾಂತರ ಜನಸಾಮಾನ್ಯರಿಗೆ ಇವತ್ತು ಏನೇನು ಬೇಕು ಅದನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲರೂ ಎಲ್ಲ ನಮ್ಮ ನ್ಯಾಯವಾದಿಗಳ ಶಿಷ್ಯರು ಅಂತೇಳಿ. ರಾಜಕೀಯವಾಗಿ ಕೂಡ ನನಗೆ ಅವರು ಶಿಷ್ಯರು. ಯಾಕಂದರೆ ನಾವು ಬಹಳಷ್ಟು ವರ್ಷದಿಂದ ಒಟ್ಟಿಗೆ ಜೊತೆಯಾಗಿ ಸೇರಿಕೊಂಡು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತನ್ನ ಛಾಪನ್ನು ಮೂಡಿಸುವಂಥ ಕೆಲಸವನ್ನು ವಿರೂಪಾಕ್ಷ ಭಟ್ರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಒಬ್ಬ ವ್ಯಕ್ತಿ ಆದಾಗ ಜನಸಾಮಾನ್ಯರ ಆ ಬದುಕಿನೊಟ್ಟಿಗೆ ತನ್ನ ಬದುಕನ್ನು ತಾನು ನಿರ್ವಹಣೆ ಮಾಡಿದಾಗ ಆ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಗುರುತಿಸುವಂಥ ಕೆಲಸ ಆಗ್ತದೆ. ಆ ಕೆಲಸ ಬಹುಶಃ ಇವತ್ತು ವಿರೂಪಾಕ್ಷ ಭಟ್ರಿಂದ ಆಗ್ತಾ ಇದೆ. ನಾನು ಕಂಡುಕೊಂಡ ಹಾಗೆ ಒಬ್ಬ ಯುವಕ ಇವತ್ತು ಯಾವ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸ್ಬೋದಾ ಆ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಂಥ ವ್ಯಕ್ತಿ ವಿರೂಪಾಕ್ಷ ಭಟ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದಾರೆ. ರಾಜಕೀಯ ಇರ್ಬೋದು, ವಕೀಲಿ ವೃತ್ತಿ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಚ್ಚಿಮಲೆಯ ಬಗ್ಗೆ ಉಲ್ಲೇಖ ಮಾಡಿದರು. ರಾಮ್ ಭಟ್ರ ಕುಟುಂಬ ಕೃಷಿ ಪ್ರಧಾನವಾದಂಥ ಒಂದು ಕುಟುಂಬ. ಕೃಷಿಯಿಂದ ಮತ್ತೊಂದು ಕೃಷಿ ಭೂಮಿಯನ್ನು ಹೇಗೆ ಗಳಿಸ್ಬೋದು ಅಂತೇಳಿ ತೋರಿಸಿಕೊಟ್ಟಂಥ ಇತಿಹಾಸ ಇದ್ದರೆ ಅದು ಮಚ್ಚಿಮಲೆ ಕುಟುಂಬಕ್ಕೆ. ಅಂತಹ ಮಚ್ಚಿಮಲೆ ಕುಟುಂಬದ ಒಬ್ಬ ನ್ಯಾಯವಾದಿಯಾಗಿ ಅವ್ರು ಹೇಳಿದರು ಸಹನರ ಬಗ್ಗೆ. ನನಗೆ ಮಹೇಶ್ ಕಜೆ ಅವರು ನೆನಪಾಯಿತು. ಅವರ ಪತ್ನಿ ಕೂಡ ಸೇರಿಕೊಂಡು ಇವತ್ತು ಒಳ್ಳೆಯ ಒಂದು ಏನು ವಕೀಲಿ ವೃತ್ತಿಯನ್ನು ಸತಿಪತಿಗಳು ಮಾಡಿದ್ದಾಗಿ ಸಹನ ಮತ್ತು ವಿರೂಪಾಕ್ಷ ಭಟ್ರು ಕೂಡ ಮಹೇಶ್ ಕಜೆಯವರಾಗಿ ಒಂದು ಒಳ್ಳೆಯ ಆ ಒಂದು ನಮ್ಮ ಲೀಗಲ್ ಸೊಲ್ಯೂಷನನ್ನು ಇಲ್ಲಿ ಪಡೆಯುವಂತಾಗಲಿ. ಆ ಮುಖಾಂತರ ಬಹುಶಃ ಇಲ್ಲಿ ಬರುವಂಥ ಎಲ್ಲ ಏನು ಕಕ್ಷಿಗಳು ಅವ್ರದ್ದು ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಬರುವಂಥ ವ್ಯಕ್ತಿಗಳಿರ್ಬೋದು, ಇವರಿಗೆಲ್ಲರಿಗೂ ನ್ಯಾಯವನ್ನು ಒದಗಿಸುವಂಥ ಕೆಲಸ ಆಗಲಿ. ನಾನು ಭಾಳಷ್ಟು ಸಂದರ್ಭದಲ್ಲಿ ಹೇಳೋದು ವಕೀಲರು ಅಂತ ನಾನು ಹೇಳೋದಿಲ್ಲ, ನ್ಯಾಯವಾದಿಗಳು ಅಂತ ಹೇಳೋದು. ಹಿಂದೆಲ್ಲ ನ್ಯಾಯವಾದಿ ಅಂತ ಆಗ್ತಾಯಿದ್ರು. ಇವತ್ತು ವಕಾಲತ್ತು ಮಾಡೋದ್ರಿಂದ ವಕೀಲ ಅಂತ ಹೇಳ್ತಾರೆ. ಆದರೆ ಅವರು ನ್ಯಾಯವಾದಿಯಾಗಿ ಮುಂದುವರಿಯಲಿ ಅಂತೇಳಿ ಆ ಮಹಾಲಿಂಗೇಶ್ವರಲ್ಲಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಅವರ ಆ ಒಂದು ಲೀಗಲ್ ಸೊಲ್ಯೂಷನ್ಸ್ ಇನ್ನಷ್ಟು ಬೆಳೆಯಲಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ನಮ್ಮ ಸ್ನೇಹಿತರಾದಂಥ ವಿರೂಪಾಕ್ಷ ಅವರ ನೂತನ ಕಚೇರಿಯ ಶುಭಾರಂಭ ಇವತ್ತಾಗಿದೆ. ನಾನು ಹೆಚ್ಚಿಗೆಯನ್ನು ಮಾತನಾಡೋದಿಲ್ಲ. ವಿಶೇಷವಾಗಿ ಅವರಿಗೆ ಆ ಪುತ್ತೂರು ಮಹಾಲಿಂಗೇಶ್ವರನ ಪೂರ್ತಿ ಆಶೀರ್ವಾದ ಇರಲಿ. ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತ, ಈಗ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ಮಂಡಲದ ಉಪಾಧ್ಯಕ್ಷರಾಗಿಯೂ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಅತ್ಯಂತ ಸರಳ, ಸಜ್ಜನ, ಸೌಮ್ಯ ವ್ಯಕ್ತಿತ್ವದ ವಿರೂಪಾಕ್ಷ ಭಟ್ರು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಕಚೇರಿಯನ್ನು ಮಾಡಿದ್ದಾರೆ, ಆ ಕಚೇರಿ ಪೂರ್ತಿ ಸಾರ್ಥಕತೆ ಸಿಗಲಿ ಮತ್ತು ಅದಕ್ಕೆಲ್ಲ ಹಿರಿಯರ ಆಶೀರ್ವಾದ ಇರಲಿ. ನಮ್ಮ ಸಂಘಟನೆಯ ಪರಿವಾರದ ಎಲ್ಲ ಪ್ರಮುಖರ ಶುಭಾಶಯಗಳು ಕೂಡ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ಶುಭಾಶಯಗಳು, ಅಭಿನಂದನೆಗಳು, ಶುಭ ಹಾರೈಕೆಗಳನ್ನು ಕೂಡ ಸಲ್ಲಿಸ್ತಾ ಅವರ ಪ್ರೊಫೆಷ್ನಲ್ ಕೆರಿಯರ್ ಕೂಡ ಅದೇ ರೀತಿ ಇದಾಗಲಿ, ಪೊಲಿಟಿಕಲ್ ಕೆರಿಯರ್ ಕೂಡ ಬೆಳೀಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಶುಭವನ್ನು ಹಾರೈಸ್ತೇವೆ. ಅವರನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಇವತ್ತು ನಮ್ಮ ಆತ್ಮೀಯರಾದ ವಿರೂಪಾಕ್ಷ ಭಟ್ರು ಮತ್ತು ಸಹನ ಅವರ ಈ ಒಂದು ನೂತನ ವೃತ್ತಿ ಜೀವನದ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ವಿರೂಪಾಕ್ಷ ಭಟ್ರು ವಿದ್ಯಾರ್ಥಿ ಜೀವನದಿಂದ ವಿದ್ಯಾರ್ಥಿ ಪರಿಷತ್ನ ಮುಖಾಂತರ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯದಲ್ಲಿ ಸಕ್ರಿಯವಾಗಿ ಈ ಭಾಗದಲ್ಲಿ ಕೆಲಸ ಮಾಡಿದವರು. ನಮ್ಮ ಜಿಲ್ಲೆಯ ಯುವ ಮೋರ್ಚಾದಲ್ಲಿ ಕೂಡ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಈಗ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಮಹೇಶ್ ಕಜೆ ಅವರು ಹೇಳಿದಾಗೆ ಧಾರ್ಮಿಕವಾಗಿ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಈ ವೃತ್ತಿ ಜೀವನದಲ್ಲಿ ಅವರಿಗೆ ವಿರೂಪಾಕ್ಷ ಭಟ್ರಿಗೆ ಸಹನ ಇದ್ದಾರೆ.
ಎಷ್ಟು ಸಹನೆಯಿಂದ ಕೆಲಸ ಮಾಡಬೇಕು ಎಲ್ಲ ಅವರು ಸಹನ ಹೇಳಿಕೊಡ್ತಾರೆ. ವಿರೂಪಾಕ್ಷ ಭಟ್ರು ಕೂಡ ಅಷ್ಟೇ ತಾಳ್ಮೆಯಿಂದ ಒಳ್ಳೆಯ ರೀತಿಯಲ್ಲಿ ಎಲ್ಲರೊಟ್ಟಿಗೆ ಜೊತೆಯಾಗಿ ಕೆಲಸ ಮಾಡುವವರು. ಸಂಘಟನಾತ್ಮಕವಾಗಿ ಮತ್ತು ಅವರ ವೃತ್ತಿ ಜೀವನದಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಈ ಸಂಸ್ಥೆ ಉತ್ತರೋತ್ತರ ಬೆಳಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶುಭ ಹಾರೈಸ್ತೀನಿ. ರೆವೆನ್ಯೂ ಇಲಾಖೆಯಲ್ಲಿ, ರಿಜಿಸ್ಟ್ರೇಷನ್ ಇಲಾಖೆಯಲ್ಲಿ ಪುತ್ತೂರಿನಲ್ಲಿ ಖಂಡಿತವಾಗಿ ಸೂಪರ್ ಕಂಪ್ಯೂಟರ್ ಅಂತ ಏನಾದರೂ ಹೆಸರಿದ್ದರೆ ಅದು ನಮ್ಮ ವಿರೂಪಾಕ್ಷ ಭಟ್ರು. ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಕಚೇರಿಯನ್ನು ಮಾಡಿದ್ದಾರೆ, ಆ ಕಚೇರಿ ಪೂರ್ತಿ ಸಾರ್ಥಕತೆ ಸಿಗಲಿ. ಸಂಘಟನಾತ್ಮಕವಾಗಿ ಮತ್ತು ಅವರ ವೃತ್ತಿ ಜೀವನದಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಈ ಸಂಸ್ಥೆ ಉತ್ತರೋತ್ತರ ಬೆಳಗಲಿ. ರಾಮ್ ಭಟ್ ಮಚ್ಚಿಮಲೆ ಅಂತವರಿಗೆ ವಿರೂಪಾಕ್ಷನಂತ ಮಕ್ಕಳೇ ಇರಬೇಕು. ಅಂದರೆ ಅರ್ಥ ಸಜ್ಜನಿಕೆ, ಒಂದು ವ್ಯಕ್ತಿತ್ವ, ಸಜ್ಜನನಾದಂಥ ಒಬ್ಬ ಮಗ ಇದ್ದಾನೆ. ವೃತ್ತಿ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಮಹಾಲಿಂಗೇಶ್ವರ ಕರುಣಿಸಲಿ. ನ್ಯಾಯವನ್ನು ಕೊಡಿಸುವಂತಹ ಕೆಲಸ ವಕೀಲರಿಂದ ಆದಾಗ ಅದು ವೃತ್ತಿಗೆ ಅವರು ಸಲ್ಲಿಸುವ ಗೌರವವಾಗಿರ್ತದೆ. ಯಾವ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸ್ಬೋದಾ ಆ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಂಥ ವ್ಯಕ್ತಿ ವಿರೂಪಾಕ್ಷ ಭಟ್ರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.